ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಮಾಲೆ ಹಾಕಿದ್ದು ಹೋದ ಶುಕ್ರವಾರ, ಇವತ್ತಿಗೆ 9 ದಿನ ಆಯಿತು ನಾನು ಮಾಲೆ ಹಾಕಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ನಾನು ಸೂರ್ಯ ಹುಟ್ಟೋ ಮುಂಚೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರ ಪೂಜೆ ಮಾಡಿ ಮಾಲೆ ಹಾಕ್ಕೋತೀನಿ. ವಾಡಿಕೆ ಏನು ಅಂತಂದರೆ, ಈ ಮಣಿಕಂಠ ಮಾಲೆ ಅಂತಂದರೆ ನಾವೇನು ಈ ಮಾಲೆನ ಧರಿಸ್ತೀವಿ ಅದರಲ್ಲಿ ಅಯ್ಯಪ್ಪ ಸ್ವಾಮಿನೇ ಇರ್ತಾರೆ. ಅಯ್ಯಪ್ಪ ಸ್ವಾಮಿ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ, ಪ್ರತಿ ನಮ್ಮ ಉಸಿರಲ್ಲೂ ಕೂಡ ಅಯ್ಯಪ್ಪ ಅಯ್ಯಪ್ಪ ಅಂತ ನಾವು ಸ್ಮರಣೆ ಮಾಡ್ತಾ ಸ್ವಾಮಿ ಸ್ವಾಮಿ ಅಂತ ಪ್ರತಿ ಇದರಲ್ಲೂ ನಾವು ಅಯ್ಯಪ್ಪ ನೋಡ್ತಾ ಇರ್ತೀವಿ. ಪ್ರತಿಯೊಬ್ಬರನ್ನು ಸ್ವಾಮಿ ಅಂತ ಕರಿತೀವಿ. ನಾವು ಮಾಡೋ ಕೆಲಸನ ಸ್ವಾಮಿ ಅಂತ ನೋಡ್ತೀವಿ. ಈ ಸಂದರ್ಭದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ನೀನು ಒಂದು ಸರಿ ಮಾಲೆ ಹಾಕೋ, ನೀವು ಮಾಲೆ ಹಾಕೋದ್ಮೇಲೆ ಆ ವೈಬ್ಸನ್ನ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ನಿನಗೆ ಅದು ಫೀಲ್ ಆಗುತ್ತೆ ಅಂತ. ಅದು ನಿಜ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ನೆನ್ನೆ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಮಾಲೆ ಹಾಕ್ಕೊಂಡು ನಾನು ಮಡಿಕೇರಿಗೆ ಹೋಗಬೇಕಿತ್ತು. ನಾನು ಮಡಿಕೇರಿಗೆ ಹೋಗ್ತಿದ್ದೆ. ಅಯ್ಯಪ್ಪನ ಲೀಲೆನೋ ಅಯ್ಯಪ್ಪನ ಮಾಯನೋ ನಂಗೆ ಗೊತ್ತಿಲ್ಲ, ಒಂದು ಇನ್ಸಿಡೆಂಟ್ ನಡೆದೋಯ್ತು. ಒಂದು ಫಾರ್ಚುನರ್ ಕಾರು ಇಂಡಿಕೇಟ್ರ್ ಆಗ್ತೆ ಏನೋ ಆಗ್ತೆ ಸಡನ್ನಾಗಿ ರೈಟ್ ಬಂದುಬಿಟ್ರು. ಸೊ ಅದಕ್ಕೆ ನಾವು ಅದನ್ನು ಎಷ್ಟೋ ಮಿಸ್ ಟ್ರೈ ಮಾಡೋಕ್ಕೆ ನಾನು ಮಿಸ್ ಮಾಡಿದೆ. ಲೈಟಾಗಿ ಗಾಡಿ ಟಚ್ ಆಯಿತು. ಬಟ್ ನನ್ನ ಅದೃಷ್ಟನೋ ಏನೋ ಇಲ್ಲ ಅಯ್ಯಪ್ಪನ ಲೀಲೆನೋ ಏನೋ, ನನಗೇನೋ ಎಲ್ಲೂ ಗಾಡಿ ಇಂಬ್ಯಾಲೆನ್ಸ್ ಆಗಿ ನಾನು ಎಲ್ಲೂ ಹೋಗಿಲ್ಲ ರೋಡ್ ಬಿಟ್ಟು ಆ ಕಡೆಗೆ. ಅವನು ಗಾಡಿನ ಬಾಕೋ ಸೈಡ್ಗೆ ಅಂತಂದ್ರೂ ಹಂಗೆ ಹೊಟ್ಟೋಗ್ಬಿಟ್ಟ. ಬಟ್ ನೋಡಿ, ಅದನ್ನೇ ಹೇಳೋದು, ಮಾಲೆದು ಪವಾಡ ಎಷ್ಟಿರುತ್ತೆ ಅಂತ. ನಮ್ಮ ಶ್ರದ್ಧೆ ಭಕ್ತಿ, ನಾವು ಈ ವ್ರತನ ಪರಿಪೂರ್ಣವಾಗಿ ಮಾಡಿದ್ರೆ, ಮೋಸ ಮಾಡಿದ್ರೆ ದೇವರು ಖಂಡಿತ ನಮ್ಮನ್ನು ಕಾಪಾಡ್ತಾರೆ ಅನ್ನೋಕ್ಕೆ ಇದೇ ಒಂದು ಉದಾಹರಣೆ. ಸೊ ಇದಾಗಿದ್ದು ಶನಿವಾರ ಆಗಿದ್ದು. ಆ ಕ್ಲಿಪ್ಪನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಹಾಕಿ ಸೈಡ್ಗೆ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದಾಗ ಯಾವುದೇ ರೀತಿ ಒಂದು ಆಡಂಬರ ಜೀವನದಿಂದ ಹೊರಗಡೆ ಇರ್ತೀವಿ. ನನ್ನ ಕಾಲಿಗೆ ಪಾದರಕ್ಷ ಕೂಡ ನಾನು ಹಾಕಿರಲಿಲ್ಲ. ಸೊ ನನ್ನ ಅದೃಷ್ಟ ಏನೋ ಒಂದೇ ಒಂದು ಚಿಕ್ಕ ಗಾಯ ಕೂಡ ನನ್ನ ದೇಹಕ್ಕಾಗಿಲ್ಲ. ಅದ್ರ ಜೊತೆಗೆ ನನ್ನ ಹೊಸ ಜಾನಾ ಬ್ಯಾಗು ಅದು ಕಟ್ಟಾಯಿತು, ಪರವಾಗಿಲ್ಲ. ಬಟ್ ಅದ್ರ ಒಳಗಡೆ ಅಯ್ಯಪ್ಪ ಸ್ವಾಮಿ ಅವ್ರದ್ದು ಮಡಿ ಬಟ್ಟೆಗಳನ್ನ ನಾನು ಇಟ್ಕೊಂಡಿದ್ದೆ. ಸೊ ಅದು ಕೂಡ ಏನೂ ಆಗಿಲ್ಲ. ಹೋಗಲಿ ಬಿಡಿ. ನೋಡಿ, ಅದಕ್ಕೆ ಹೇಳೋದು ಎಲ್ಲ ದೈವಲೀಲೆ ಅಂತ. ಇದಾದಮೇಲೆ ಭಾನುವಾರ ಯಾರಿಗೂ ಹೇಳಲಿಲ್ಲ. ಮನೇಲಿ ಹೇಳಿದ್ರೆ ಗಾಬರಿ ಆಗ್ತಾರೆ, ಹಿಂಗೆಲ್ಲ ಆಯ್ತಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳಲಿಲ್ಲ. ಸೊ ನಾನು ಆ ಘಟನೆಯಿಂದ ಹೊರಗಡೆ ಬಂದುಬಿಡ್ತೀನಿ. ಅಯ್ಯಪ್ಪ 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 ಅಂದ್ಕೊಂಡು ಅಯ್ಯಪ್ಪ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಹೆಂಗೋ ಹೊರಗಡೆ ಬಂದುಬಿಡ್ತೀನಿ. ಅದಾದಮೇಲೆ ಭಾನುವಾರ ಈ ಥರ ನನಗೆ ದೇವರು ಕಾಪಾಡಿದ್ರಲ್ಲ ಅಂತೇಳಿ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಮೃತ್ಯುಂಜಯ ಅಂತಂದರೆ ಶಿವನ ಒಂದು ಪ್ರತಿರೂಪ. ಇಲ್ಲಿ ಮೃತ್ಯುಂಜಯ ಹೋಮ ಮಾಡಿರ್ತಾರೆ. ಪ್ರತಿಯೊಬ್ಬರು 100 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೋತಾರೆ. ಅವ್ರ ನಕ್ಷತ್ರ ಮತ್ತು ಅವ್ರ ಹೆಸರಲ್ಲಿ ಹೇಳಿ ಆ ಹೋಮದ ಒಂದು ಪೂಜೆನ ಮಾಡಿ ಅವರಿಗೆ ಒಂದು ಸನ್ನಿಧಿಲಿ ಒಂದು ದೇವರ ಒಂದು ನೋಡುವಂಥ ಒಂದು ಅವಕಾಶನ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಟಿಕೆಟ್ ಕೌಂಟ್ರ್ ಓಪನ್ ಇರುತ್ತೆ. ನೀವು ಸೋಮವಾರದಿಂದ ಶುಕ್ರವಾರ ದಿನಗಳು ಬಂದಾಗ ಒಂದು ಜನಗಳ ಕಡಿಮೆ ಇರ್ತಾರೆ. ನಿಮಗೆ 100 ಜನ 200 ಜನ ಬಂದಿರ್ತಾರೆ. ಶನಿವಾರ ಭಾನುವಾರ ಬಂದಾಗ 500ರಿಂದ 600 ಜನ ಬರ್ತಾರೆ. ಅದೇ ಥರ ನೀವು ತುಂಬ ವೈಶಿಷ್ಟ್ಯವಾದ ಒಂದು ಶಿವನ ವಾರದ ದಿನ ಬಂದಾಗ, ಇಲ್ಲ ಶಿವರಾತ್ರಿ ದಿನ ಬಂದಾಗ 1500 ಜನವರೆಗೂ ಇರ್ತಾರೆ. ಇಲ್ಲಿ ಇನ್ನೊಂದೇನು ಅಂತಂದರೆ, ಆ ಟಿಕೆಟ್ ಕೊಡ್ತಾರಲ್ಲ, ಒಂದು ದೇವಸ್ಥಾನ ಒಳಗಡೆ 20 ಜನ, ಇಲ್ಲ 30 ಜನ 40 ಜನನ ಕರೀತಾ ಇರ್ತಾರೆ. ಈಗ 200ರಿಂದ 230 ಜನ ಬನ್ನಿ, 300ರಿಂದ 340 ಜನ ಬನ್ನಿ ಅಂತ ಕರೀತಾರೆ. ನನ್ನ ಟಿಕೆಟ್ ಬಂದು 495 ನಂಬರಲ್ಲಿದೆ. ಸೊ ನೀವು ದೇವಸ್ಥಾನಕ್ಕೆ ಬಂದರೆ ಬೆಳಗ್ಗೆ 8:30 9 ಗಂಟೆಗೆ ಬನ್ನಿ, ದರ್ಶನ 1 ಅವರಲ್ಲೇ ಆಗುತ್ತೆ. ಈಗ ನಾನು 11 ಗಂಟೆಗೆ ಬಂದೆ, ನನ್ನ ದರ್ಶನ 2 ಗಂಟೆವರೆಗೂ ಆಗುತ್ತೆ. ಮೃತ್ಯುಂಜಯ ದೇವಸ್ಥಾನನ ದರ್ಶನ ಮಾಡಿದ ನಂತರ ಇಬ್ಬರು ಸ್ವಾಮಿಗಳು ನನಗೆ ಸಿಕ್ಕಿ, ಇದೇ ರೋಡಲ್ಲಿ ನೀವು ಹೋದರೆ ನಂದೇ ಓನ್ ಎಸ್ಟೇಟ್ ಇದೆ, ಅಲ್ಲೊಂದು ವಾಟರ್ಫಾಲ್ ಹರಿಯುತ್ತೆ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಮನ್ಸಿಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದರು. ನಾನಿಬ್ಬರು ಬಾಯ್ಸನ್ನು ಕರ್ಕೊಂಡು ಇದೇ ಟ್ರೈಲಲ್ಲಿ NS 500ನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ವಾಟರ್ಫಾಲ್ ಯಾವ ರೀತಿ ಇದೆ ಅಂತ ಎಕ್ಸೈಟ್ಮೆಂಟ್ ನಂಗೆ ತುಂಬ ಇದೆ. ನೀವು ನೋಡಿ ಯಾವ ರೀತಿ ಇದೆ ಅಂತ. गाड़ी कैसा है? अच्छा है। असम से हो? अच्छा। हाँ, वो यहाँ काम कर रही है? आप भी काम करते हो क्या? गुड। आप पढ़ाई करो। हाँ,
यहाँ हाँ हाँ इधर ओहो हो आराम से नाम 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 आस्ते आस्ते नाम आप ही आते हैं ना? किधर जाना है अभी? जाओ आओ रुको मैं सेल्फी स्टिक लेकर आती हूँ. अच्छा प्लेस है भाई. आपका नाम क्या है? हाँ तुम्हारा? अब तुम भी यूट्यूब में आती हो. आप तो स्लीपर पहन चुके हैं. मैं स्लीपर नहीं है मेरे पास. ಪ್ರೈವೇಟ್ ವಾಟರ್ ಫಾಲ್ಸ್ ಇದು. ಎಸ್ಟೇಟ್ಗಳ ಮಧ್ಯೆ ಇರುತ್ತೆ. ಚಿಕ್ಕ ಚಿಕ್ಕ ಹುಡುಗರುಗಳು ನಮ್ಮನ್ನು ದಿಕ್ಸೂಚಿಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಮರಿಸ್ವಾಮಿಗಳು. ಇಲ್ಲೆಲ್ಲ ಬರಬೇಕು ಅಂತಂದರೆ ನಿಜ ಅದೃಷ್ಟ ಮಾಡಿರಬೇಕು. ಈ ಥರ ಒಳಗಡೆ ಕಾಡುಗಳ ಮಧ್ಯೆ ಎಸ್ಟೇಟ್ಗಳ ಮಧ್ಯೆ ನಡ್ಕೊಂಡು ಫಾಲ್ಸ್ ನೋಡಬೇಕು ಅಂದರೆ ಎಲ್ಲ ನನ್ನ ಭಾಗ್ಯ ಅಂತಲೇ ಅಂದ್ಕೋತೀನಿ. ಬೆಳಗ್ಗೆ ದೇವಸ್ಥಾನ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಗೊತ್ತಿರೋರು ಸಿಕ್ಕಿದ್ರು. ನಂದೇ ಒಳಗಡೆ ಎಸ್ಟೇಟಿದೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ. ಯೂಶ್ವಲಿ ಯಾರಿಗೂ ಬಿಡಲ್ಲ ಈ ಥರ ಒಳಗಡೆ. ನೋಡಿ ಚಿಕ್ಕ ಹುಡುಗರು ಅವ್ರ ಪೊಟೆನ್ಷಿಯಲ್ ಆಲ್ರೆಡಿ ಅಲ್ಲಿದ್ದಾರೆ. ನಾವಿನ್ನೂ ಇಲ್ಲಿದ್ದೀವಿ. ಪಂಚೆ ಹಾಕಿದ್ದೀನಲ್ಲ ಸ್ವಲ್ಪ ನಡೆಯೋಕ್ಕೆ ಕಷ್ಟ ನನಗೆ. ಸ್ವಾಮಿ ಅಯ್ಯಪ್ಪ ಆಹಾ ಭಾಳ ಚೆನ್ನಾಗಿದೆ. ಸ್ವಾಮಿಯೇ ಅಯ್ಯಪ್ಪ. ಯಾರು ಬೇಜಾರು ಮಾಡ್ಕೊಬಾರ್ದು. ನನಗೆ ಹಿಂದಿ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಏನೋ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ನೋಡಿ ಹೇಗಿದೆ ವಾಟರ್ ಫಾಲ್ಸು. ನಮ್ಮ ಅಡ್ವೆಂಚರ್ NS500 ರೈಡಲ್ಲಿ ನಮ್ಮಿಬ್ಬರ ಹುಡುಗರ ಜೊತೆ ಬಂದಿರೋದು. ವಾಟರ್ ಫಾಲ್ಸ್ ಎಲ್ಲ ನೋಡಾಯಿತು. ಎಲ್ಲ ಸ್ವಾಮಿಗಳ ಕೃಪೆಯಿಂದ ಈಗ ವಾಪಸ್ ಹೋಗ್ತಾಯಿದ್ವಿ. ಯಾಕೆ NS500 ತೊಗೊಬೇಕು ಅಂತಂದರೆ ಅಡ್ವೆಂಚರ್ 390 ತೊಗೊಬೋದಲ್ಲ, ಇದೇ ದುಡ್ಗೆ ಅಂತಾರೆ. ಅಡ್ವೆಂಚರ್ 390 ಬೈಕ್ ನಾನು ಆಲ್ರೆಡಿ ಇಟ್ಕೊಂಡು ಅದಾದಮೇಲೆ ನಾನು NS500 ತೊಗೊಂಡಿರೋದು. ಯಾಕೆ ತೊಗೊಬೇಕು ಅಂತಂದರೆ ರೀಸನ್ ಬಂದು ನಿಮಗೆ ಇದು ಸಸ್ಪೆನ್ಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಗೊತ್ತೇ ಆಗೋಲ್ಲ. ಈ ಥರ ಅಲ್ದಲ್ಲೆಲ್ಲ ಹೋಗ್ತಿದ್ದೀನಿ ಅನ್ನೋ ಫೀಲೇ ಆಗೋಲ್ಲ. ಅಷ್ಟು ಅಬ್ಸರ್ವ್ ಮಾಡಿಕೊಡುತ್ತೆ. ಅದಕ್ಕೆ ನೀವು ತೊಗೊಬೇಕು. ಎಂಡ್ ಆಫ್ ದಿ ಡೇಗೆ ಬಂದ್ವಿ. ನನಗೆ ತುಂಬ ಸರಿ ಖುಷಿಯಾಗೋದೇನು ಅಂತಂದರೆ ಮನುಷ್ಯನಿಗೆ ಭಯ ಅನ್ನೋದು ಗೊತ್ತಿಲ್ಲ ಅಂತಂದರೆ ಖಂಡಿತ ಅವ್ನು ಯಾವುದಕ್ಕೂ ಯೋಚನೆ ಮಾಡಿದೆ 100% ಎಫರ್ಟ್ ಆಗ್ತಾನೆ. ಎಕ್ಸಾಂಪಲು ಮನೆ ಒಳಗಡೆ ಆವಿದೆ ಅಂತ ಗೊತ್ತಿದ್ದರೆ ಖಂಡಿತ ಯಾರೂ ಆ ಮನೆ ಒಳಗಡೆ ಹೋಗಲ್ಲ. ಬಟ್ ಮನೇಲಿ ಆವಿದ್ರೂ ಅವ್ನು ಗೊತ್ತಿಲ್ಲ ಅಂದರೆ ಧೈರ್ಯವಾಗಿ ಹೋಗ್ತಾನೆ, ವಾಪಸ್ ಬರ್ತಾನೆ. ಅದೇ ಥರ ಯಾರು ಹುಡುಗರು ಅಷ್ಟೇ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮು ಏನು ಎತ್ತ ಅಂತ ಗೊತ್ತಿಲ್ಲ ಅಂದರೆ ಖುಷಿ ಹೋಗಿ ಎಷ್ಟು ಗೊತ್ತಿರುತ್ತೆ ಅಷ್ಟು ಬರ್ಬಿಟ್ಟು ಬರ್ತಾರೆ. ಅದೇ ಮುಂಚೆ ಯಾರಾದರೂ ಅಯ್ಯೋ ಎಕ್ಸಾಮ್ ತುಂಬ ಕಷ್ಟ ಅಂತೆ, ಅದ್ರಲ್ಲಿ ಬರೆದ್ರೆ ಪಾಸೇ ಆಗಲ್ವಂತೆ, ಆ ಥರ ಈ ಥರ ಅಂತ ಎದುರಿಸ್ಬಿಟ್ರೆ ಬೈದಲ್ಲೇ ಹೋಗ್ತಾರೆ. ಸೊ ಇವತ್ತಾಗಿದ್ದು ಅದನ್ನೇ. ನಾನು ಗಾಡೀಲಿ ಹೋಗ್ತಾ ಇದ್ದೆ, ತುಂಬಾ ಗಾಡಿಗಳೆಲ್ಲ ಜಾಮ್ ಆಗಿತ್ತು. ಮೋಸ್ಟ್ಲಿ ಎಲ್ಲೋ ಟೈರ್ ಗೀರ್ ಪಂಚರ್ ಆಗಿರಬೇಕು, ಅದಕ್ಕೆ ಗಾಡಿಗಳು ನಿಂತಿದೆ ಅಂದ್ಕೊಂಡೆ.
ಬಟ್ ನಾನು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಅಯ್ಯಪ್ಪ ಸಾಂಗ್ಸ್ ಕೇಳ್ತಿದ್ದೆ. ಅವ್ರು ಯಾರೋ ಆನೆ ಅಂದರು ನಂಗೆ ಕೇಳಿಸಿಲ್ಲ. ಬಟ್ ನಾನು ಹಂಗೆ ಮುಂದೆ ಪಾಸ್ ಆದೆ. ರೋಡ್ ಮಧ್ಯದಲ್ಲೇ ನಾಗರಹೊಳೆ ಫಾರೆಸ್ಟಲ್ಲಿ 2 ಆನೆಗಳು ದೊಡ್ಡ ದೊಡ್ಡ ದೈತ್ಯಾಕಾರದ ಆನೆಗಳು ಬಂದು ನಿಂತ್ಕೊಂಡ್ಬಿಟ್ಟಿದೆ. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆ ನಂಗೆ ಗೊತ್ತೇ ಇಲ್ಲ ಅಲ್ಲಿ ಆನೆ ಇದೆ ಅಂತ. ನಾನು ಸುಮ್ಮನೆ ಪಾಸ್ ಆಗೋದೆ. ನಾನು ಪಾಸಾಗಿ 10 ನಿಮಿಷ ಆದರೂ ಕೂಡ ಹಿಂದೆ ಯಾವ ಗಾಡಿನೂ ಬರಲಿಲ್ಲ. ಎನಿವೆ ನನ್ನ ಬ್ಲಾಗ್ಸ್ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸ್ವಾಮಿ ಶರಣಂ, ಸ್ವಾಮಿಯೇ ಅಯ್ಯಪ್ಪ.